ಆತ್ಮೀಯ ಸ್ನೇಹಿತರೆ, ಯಜುಮಿತ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, TET ಪರೀಕ್ಷೆಗೆ ಸಂಬಂಧಿಸಿದಂತೆ 2022ರಲ್ಲಿ ಜರುಗಿದಂತಹ ಪೇಪರ್ 2 ಏನಿದೆ, ಇದರಲ್ಲಿ ಸಂಬಂಧಪಟ್ಟಂತಹ ಪ್ಯಾರಾ ಓದು ಮತ್ತು ಅವುಗಳ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಪ್ರಶ್ನೆ ಯಾವ ರೀತಿ ಇತ್ತು ಅನ್ನೋದನ್ನು ಸ್ವಲ್ಪ ಗಮನಿಸೋಣ. ಈ ಪ್ಯಾರಾಗ್ರಾಫ್ ರೀಡಿಂಗ್ ಅನ್ನುವಂಥದ್ದು ಅರ್ಥಗ್ರಹಿಕೆಯ ಓದು ಅನ್ನುವಂಥ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಿದೆ. ಅಂದರೆ ತಾವು ಪ್ಯಾರಾಗ್ರಾಫನ್ನು ಓದಿದ ಮೇಲೆ ಅದನ್ನು ಯಾವ ರೀತಿ ಅರ್ಥೈಸಿಕೊಂಡಿದ್ದೀರಿ ಅನ್ನುವಂಥ ಆಧಾರದ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ತುಂಬ ಸುಲಭವಾಗಿ ಇಲ್ಲಿ ಇರುವಂತಹ ಪ್ರಶ್ನೆಗಳಿಗೆ ತಾವು ಸರಿಯಾಗಿ ಪ್ಯಾರಾವನ್ನು ಓದಿ ಅರ್ಥ ಮಾಡಿಕೊಂಡಿದ್ದೇ ಆದರೆ ಅಂಕಗಳನ್ನು ಕೂಡ ಅಷ್ಟೇ ಸುಲಭವಾಗಿ ಪಡೆಯಬಹುದು ಅನ್ನೋದಕ್ಕೆ ಈ ಒಂದು ಪ್ಯಾರಾಗ್ರಾಫ್ ಸಾಕ್ಷಿಯಾಗಿದೆ. ಮೊದಲಿಗೆ ಪ್ಯಾರಾಗ್ರಾಫ್ ಏನಿದೆ ಅನ್ನೋದನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 1ರಿಂದ 8 ಈ ಕೆಳಗಿನ ಗದ್ಯ ಭಾಗವನ್ನು ಓದಿಬಿಟ್ಟು ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತಿದೆ. ಅಂದರೆ ಇಡೀ ಪ್ಯಾರಾಗ್ರಾಫನ್ನು ತಾವು ಓದ್ಕೊಂಡ್ರೆ ಮೊದಲು ಪ್ಯಾರಾವನ್ನು ನೋಡೋಣ. ಕರಾವಳಿಯ ಮರಳು ದಿಬ್ಬಗಳು ತುಂಬ ಚಂಚಲವಾಗಿರುತ್ತವೆ. ಸದಾ ಸಮುದ್ರದಿಂದ ದೂರ ಓಡಲು ಯತ್ನಿಸುವ ಈ ದಿಬ್ಬಗಳು ಋತುಮಾನಕ್ಕೆ ತಕ್ಕಂತೆ ನಿರಂತರ ರೂಪಾಂತರವಾಗುತ್ತಲೇ ಇರುತ್ತವೆ. ಪ್ರಾಯಶಃ ಯಾವ ಬಗೆಯ ಅಡೆತಡೆಯೂ ಇಲ್ಲದಿದ್ದರೆ ಕ್ರಮೇಣ ಇವು ಒಳನಾಡಿನ ಕಡೆ ನುಸುಳಿ ಬರಲು ಯತ್ನಿಸುತ್ತವೆ. ಹಾಗಾಗದಂತೆ ಈ ದಿಬ್ಬಗಳ ಮೇಲೆ ಬೆಳೆಯುವ ಸಸ್ಯಗಳು ತಮ್ಮ ಅನನ್ಯ ಬೇರು ಕೊಂಬೆಗಳಿಂದ ದಿಬ್ಬವನ್ನು ತಬ್ಬಿ ಹಿಡಿದಿಟ್ಟಿರುತ್ತವೆ. ಗಾಳಿಯ ಒಡೆತ ಹೆಚ್ಚಾಗಿರುವ ಸಮುದ್ರದಂಚಿನ ದಿಬ್ಬಗಳ ಮೇಲೆ ಜೊಂಡು ಹುಲ್ಲು, ಮುಳ್ಳು ಬಳ್ಳಿ, ಪಾಪಾಸು ಕಳ್ಳಿ, ಮುರುಕಲ್ಲು ಸಸ್ಯ ಹೀಗೆ 90ಕ್ಕೂ ಹೆಚ್ಚು ಪ್ರಭೇದದ ಸಸ್ಯಗಳು ಕರ್ನಾಟಕದ ಕಡಲ ತೀರದಲ್ಲಿವೆ. ಇವುಗಳಲ್ಲಿ ಒಂದೊಂದಕ್ಕೂ ಒಂದೊಂದು ಗುಣ. ಸದಾ ನೆಲದೊಳಕ್ಕೆ ಹುದುಗಿದ್ದು ಸಮಯ ಬಂದಾಗ ಚಕ್ಕೆಂದು ಮೇಲೆದ್ದು ಹೂ ಬಿಟ್ಟು ಮುದುಡುವ ನೆಲದಾವರೆ, ಮನಮೋಹಕ ದಳ ಅರಳಿಸಿ ನಗು ಚೆಲ್ಲುವ ಆಕಾಂಪಿ, ಬಿಸಿಲನ್ನೇ ಕುಡಿದು ಬೆಳೆಯುವ ಆಡುಬಳ್ಳಿ, ಉಪ್ಪು ಗಾಳಿಯನ್ನೇ ಉಸಿರಾಡುವ ಗರುಗದ ಗಿಡ, ಗಾಜಿನ ಮುಳ್ಳುಗಳುಳ್ಳ ಸಾಮೋಪೈಟ, ಹಾಸು ಬಂಡೆಗಳಿಗೆ ತೆಕ್ಕೆ ಹಾಕಿ ಮಲಗುವ ಗೂಟಗೇರು, ಅವುಗಳ ಪಾದದಲ್ಲಿ ಕರಕೆಲೆ, ದತ್ತೆಲೆ, ಮುಳ್ಳಂಕೊಲೆ, ಮರಳು ದಿಣ್ಣೆಗೆ ದಿಗ್ಬಂಧನ ಹಾಕಿ ಮಾನವನಿಗೆ ರಕ್ಷಣೆ ಒದಗಿಸುವ ಇವಕ್ಕೂ ಮನುಷ್ಯನ ಕಾಟ ತಪ್ಪಿಲ್ಲ. ಎಲ್ಲೆಂದರಲ್ಲಿ ದಿಬ್ಬವನ್ನು ಅಗೆದು ಮರಳು ಸಾಗಿಸುವ ಗುತ್ತಿಗೆದಾರರು ಈ ಸಸ್ಯಗಳನ್ನೆಲ್ಲ ಕಚಕ್ಕೆಂದು ಸದೆ ಬಡಿದು ಹಾಕುತ್ತಾರೆ. ನೆಲ ಕದಕಿ ಉಸುಕು ಎತ್ತಿದ ಮೇಲೆ ಹೊಂಡ ತಗ್ಗುಗಳನ್ನು ಹಾಗೆಯೇ ಬಿಟ್ಟು ಹಾಕುತ್ತಾರೆ. ಈ ದಿಬ್ಬಗಳ ಮೇಲೆ ಈಗೀಗ ವ್ಯಾಪಕವಾಗಿ ಸರ್ವೆ ಗಿಡಗಳನ್ನು ನೆಡಲಾಗುತ್ತಿದೆ ನಿಜ. ಆದರೆ ಅವುಗಳಿಂದ ಗಾಳಿಯ ಹೊಡೆತ ಕಡಿಮೆ ಆಗಬಹುದಾದರೂ ನೆಲಮಟ್ಟದಲ್ಲಿ ಮರಳನ್ನು ಬಿಗಿ ಹಿಡಿದಿಡಲೆಂದೇ ನೈಸರ್ಗಿಕವಾಗಿ ಬೆಳೆಯುವ ಸಸ್ಯಗಳಷ್ಟು ಪ್ರಭಾವಪೂರ್ಣ ಪಾತ್ರ ವಹಿಸಲು ಕ್ಯಾಶೂರಿನ ಗಿಡಗಳಿಗೆ ಸಾಧ್ಯವಾಗುತ್ತಿಲ್ಲ. ನೋಡಿ, ಇದು ಕರ್ನಾಟಕದ ಕಡಲು ತೀರಗಳಲ್ಲಿ ಬೆಳೆಯುವಂಥ ಸಸ್ಯ ಪ್ರಭೇದಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ಯಾರಾಗ್ರಾಫ್ ಆಗಿದೆ. ಅಲ್ಲಿ ಯಾವ ಯಾವ ಬಗೆಯ ಸಸ್ಯಗಳು ಬೆಳೀತವೆ, ಅವುಗಳ ವೈಶಿಷ್ಟ್ಯತೆ ಏನು ಅನ್ನೋದನ್ನು ಮೊದಲನೇ ಪ್ಯಾರಾದಲ್ಲಿ ಕೊಟ್ಟಿದ್ದರೆ, ಆ ಸಸ್ಯಗಳನ್ನೂ ಸಮೇತ ಮನುಷ್ಯ ಯಾವ ರೀತಿ ಹಾಳು ಮಾಡ್ತಾ ಇದ್ದಾನೆ ಮತ್ತು ಈಗ ಅವುಗಳಿಗೆ ಪರ್ಯಾಯವಾಗಿ ಯಾವ ರೀತಿಯ ಸಸ್ಯಗಳಲ್ಲಿ ಬೆಳೆಯಲಾಗ್ತಾ ಇದೆ ಅನ್ನುವಂತಹ ಒಂದಷ್ಟು ಅಂಶಗಳ ಮೇಲೆ ಈ ಒಂದು ಪ್ಯಾರಾಗ್ರಾಫ್ ಬೆಳಕನ್ನು ಚೆಲ್ಲುತ್ತೆ. ಸೊ ಈ ಪ್ಯಾರಾ ತಮಗೆ ಅರ್ಥ ಆಗಿದೆ ಅಂತ ಅಂದಮೇಲೆ ಅವುಗಳ ಪ್ರಶ್ನೆಗಳನ್ನು ಗಮನಿಸೋಣ. ಮರಳು ದಿಬ್ಬಗಳ ಮೇಲೆ ಬೆಳೆಯುವ ಸಸ್ಯಗಳು ತಮ್ಮ ಅನನ್ಯ ಬೇರು ಕೊಂಬೆಗಳಿಂದ ಇದನ್ನು ತಬ್ಬಿ ಹಿಡಿದಿಟ್ಟಿರ್ತವೆ. ಇದಕ್ಕೆ ಆ ಮೊದಲನೇ ಪ್ಯಾರಾದಲ್ಲಿನೇ ಉತ್ತರ ಬರುತ್ತೆ. ದಿಬ್ಬವನ್ನು ತಬ್ಬಿ ಹಿಡಿದಿಟ್ಟಿರುತ್ತವೆ. ನೋಡ್ಬೋದು, 5ನೇ ಸಾಲಿನಲ್ಲಿ ಆ ಪ್ರಶ್ನೆಗೆ ತಾವು ಉತ್ತರವನ್ನು ಕಂಡುಕೊಳ್ಳಬಹುದು. ಸದಾ ನೆಲದೊಳಗೆ ಹುದುಗಿದ್ದು ಸಮಯ ಬಂದಾಗ ಚಕ್ಕೆಂದು ಮೇಲೆದ್ದು ಹೂ ಬಿಟ್ಟು ಮುದುಡುವುದು ಯಾವುದು? ಇದಕ್ಕೆ ನೆಲದಾವರೆ ಸರಿಯಾದಂತಹ ಉತ್ತರವಾಗಿದೆ. ಹಾಸು ಬಂಡೆಗಳಿಗೆ ತೆಕ್ಕೆ ಹಾಕಿ ಮಲಗುವುದು ಯಾವುದು ಸಸ್ಯ? ಅದೇ ಕೂಟಗೇರು. ಮರಳು ದಿಂಡೆಗೆ ದಿಗ್ಬಂಧನ ಹಾಕಿ ಮಾನವನಿಗೆ ರಕ್ಷಣೆ ಒದಗಿಸುವ ಸಸ್ಯಗಳಿಗೆ ಏನು ತಪ್ಪಿಲ್ಲ ಅಂದರೆ, ಈ ರೀತಿ ಪ್ರಾಕೃತಿಕವಾಗಿ ಮರಳು ದಿಣ್ಣೆಗಳನ್ನು ದಿಗ್ಬಂಧನ ಹಾಕಿ ಮಾನವನಿಗೆ ರಕ್ಷಣೆ ಕೊಡುವಂಥ ಸಸ್ಯಗಳಿಗೆ ಯಾರ ಕಾಟ ತಪ್ಪಿಲ್ಲ ಅಂತೇಳಿದರೆ ಮನುಷ್ಯನ ಕಾಟ ತಪ್ಪಿಲ್ಲ. ಮರಳು ದಿಬ್ಬಗಳ ಮೇಲೆ ಈಗೀಗ ವ್ಯಾಪಕವಾಗಿ ಈ ಗಿಡಗಳನ್ನು ನೆಡಲಾಗುತ್ತಿದೆ. ಅವುಗಳಿಗೆ ಸರ್ವೆ ಗಿಡಗಳು ಅಂತ ಪ್ಯಾರಾದಲ್ಲಿ ತಿಳಿಸಲಾಗಿದೆ. ಎಲ್ಲೆಂದರಲ್ಲಿ ದಿಬ್ಬವನ್ನು ಅಗೆದು ಮರಳು ಸಾಗಿಸುವವರು ಯಾರು? ಗುತ್ತಿಗೆದಾರರು. ನೆಲ ಕದಕಿ ಹುಸುಕು ಎತ್ತಿದ ಮೇಲೆ ಇವುಗಳನ್ನು ಹಾಗೆಯೇ ಬಿಟ್ಟು ಹೋಗುತ್ತಾರೆ. ಏನನ್ನ? ಹೊಂಡ ಮತ್ತು ತಗ್ಗುಗಳನ್ನು ಹಾಗೆಯೇ ಬಿಟ್ಟು ಹೋಗುತ್ತಾರೆ. ಇನ್ನು ಕೊನೆಯ ಪ್ರಶ್ನೆ, ನೈಸರ್ಗಿಕವಾಗಿ ಬೆಳೆಯುವ ಸಸ್ಯಗಳಷ್ಟು ಪ್ರಭಾವಪೂರ್ಣ ಪಾತ್ರ ವಹಿಸಲು ಈ ಗಿಡಗಳಿಗೆ ಸಾಧ್ಯವಾಗುವುದಿಲ್ಲ. ಪ್ಯಾರಾದ ಕೊನೆಯ ಸಾಲಿನಲ್ಲಿ ಈ ಒಂದು ಗಿಡದ ಬಗ್ಗೆ ಬರುತ್ತೆ. ಅದೇ ಕ್ಯಾಶೂರಿನ ಎನ್ನುವಂಥ ಗಿಡ. ನೋಡಿ ಸ್ನೇಹಿತರೆ, ಎಷ್ಟೊಂದು ಸುಲಭವಾಗಿ ನಾವು 8 ಅಂಕಗಳನ್ನು TETಯಲ್ಲಿ ಗಳಿಸ್ಬೋದು ಅನ್ನೋದಕ್ಕೆ ಈ ಒಂದು ಪ್ಯಾರಾಗ್ರಾಫ್ ತುಂಬ ಮಹತ್ವದ್ದಾಗಿರುತ್ತೆ. ಆ ಕಾರಣಕ್ಕೆ ಪ್ಯಾರಾವನ್ನು ಮೊದಲು ಸಮಾಧಾನ ಚಿತ್ತದಿಂದ ಓದಿ ಅರ್ಥೈಸಿಕೊಂಡು ಆ ನಂತರ ಅವುಗಳ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡಿ ಅವುಗಳ ಉತ್ತರವನ್ನು ತಾವು ಟಿಕ್ ಮಾಡಿದ್ದೆ ಆದರೆ ಸುಲಭವಾಗಿ 8 ಅಂಕಗಳು ಗಳಿಸಬಹುದು. ಮತ್ತೊಂದು
ಪ್ರಶ್ನಾ ಸ್ವರೂಪದ ವಿಶ್ಲೇಷಣೆಯೊಂದಿಗೆ ತಮ್ಮನ್ನು ಭೇಟಿಯಾಗಲಿದ್ದೇವೆ. ಹೀಗೆ ನಮ್ಮ TET ಸರಣಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನೋಡಲಿಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು.